ತಗೊಂಡ್ ಬಾರಿ. ನಾವು ಇಮಾನ್ ತಂದಿದ್ದೇವೆ, ಅಲ್ಲಾಹ್ ಒಬ್ಬನೇ ಇದ್ದಾನೆ, ಅಲ್ಲಾಹನ ಪುಸ್ತಕಗಳಿದೆ, ಫರಿಷ್ಠಗಳಿದ್ದಾರ, ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ನಬಿಯಾಗಿ ಬಂದೆ, ಇದು ನಾವು ಇಮಾನ್ ತಂದಿದ್ದೇವೆ. ಮತ್ತು ಅಲ್ಲಾಹ್ ಹೇಳಕೊಂತಿದ್ದಾನ ಇಮಾನ್ ತಗೊಂಡ್ ಬಾರಿ. ಈಮಾನ್ ತಂದಿದ್ದು ಜನರು ಈಮಾನ್ ತಗೊಂಡ್ ಬಾರಿ. ಅಲ್ಲಾಹ್ ಹೇಳಕೊಂತಿದ್ದಾನೆ ಈಗ ಈಮಾನ್ ತಂದಿದ್ದು ಜನರಿಗೆ ಮತ್ತು ಈಮಾನ್ ತಗೊಂಡ್ ಬಾರಿ ಅಂತ ಹೇಳೋದ ಕಾರಣ ಯಾಕೆ? ಈಗ ಫಾರ್ ಎಕ್ಸಾಂಪಲ್, ಯಾರಾದ್ರೆ ಹೊಟ್ಟಿ ತುಂಬಾ ಊಟ ಮಾಡಿದಾರ, ಹೊಟ್ಟಿ ತುಂಬಾ ಊಟ ಮಾಡಿದ್ದು ಜನರು ಇನ್ನೊಮ್ಮೆ ಹೊಟ್ಟಿ ತುಂಬಾ ಊಟ ಮಾಡ್ರಿ ಅಂದ್ರೆ ಚಲೋ ಆಗ್ತೈತಿ? ಚಲೋ ಕಾಣ್ತೈತಿ? ಇಂಜಿನಿಯರ್ ಆಗಿದ್ದು ಜನರು ಮತ್ತು ಇಂಜಿನಿಯರ್ ಆಗಿರಿ, ಚಲೋ ಕಾಣ್ತೈತಿ? ಈಗ ಇದು ಹುಡುಗಿಯರು ಬಂದಾರ, ಇಸ್ಕಾ ಪಟ್ಟ ಹಾಕೊಂಡ್ ಬಂದಿರುವ ಎಲ್ಲಾ ಹುಡುಗಿಯರು ಇನ್ನೊಮ್ಮೆ ನೀವು ಪಟ್ಟ ಹಾಕುರಿ. ಏನಪ್ಪಾ ಹಜರತರು ಪಟ್ಟ ಹಾಕೊಂಡ್ ಬಂದಿ ಮತ್ತೆ ಪಟ್ಟ ಹಾಕುರಿ ಏನತ್ತಾರ? ವಿಚಿತ್ರ ಆಗ್ತಾರಲ್ಲ. ಹೊಳ್ಳಿ ಮಳ ಅದೇ ಮಾತು ಬಂದಿದ್ರೆ ಯಾರಾದ್ರೂ ವಿಚಿತ್ರ ಆಗ್ತಾರ. ಆದ್ರೆ ಅಲ್ಲಾಹ್ ಏನ್ ಹೇಳ್ತಾನ, ಯಾ ಅಯ್ಯುಹಲ್ಲದೀನ ಆಮನು ಆಮೀನು, ಜನರು ಇಮಾನ್ ತಂದಿದ್ದು ಜನರು ಇಮಾನ್ ತಗೊಂಡ್ ಬಾರಿ. ಅರ್ಥ ಏನಂದ್ರೆ ನೀವು ಮುಸಲ್ಮಾನ್ ಆಗಿದ್ದೀರಾ. ಇವತ್ತು ಬಹಳಷ್ಟು ಜನರು ಹೇಳ್ತಾರಲ್ಲ, ನಮ್ಮಂಗೆ ಮುಸಲ್ಮಾನ್ ಯಾರಿಲ್ಲಪ್ಪ ಹೇಳ್ತಾರಿಲ್ಲ, ನಾವು ಮುಸಲ್ಮಾನ್ ಅದೀವಿ ಅಂತ ಉಳಿದಿದೆ, ಇಲ್ಲಾಂದ್ರೆ ಉಳಿತಿದ್ದಿಲ್ಲ ಹೇಳ್ತಾರಿಲ್ಲ ಸ್ವಲ್ಪ ಜನರು. ಅಂತ ಜನರಿಗಿದು ಕುರಾನ್ ನಿಂದ ಉತ್ತರ ಕೊಡಕ್ ಕುಂತಿದ್ದೇನೆ, ಕುರಾನ್ ನಿಂದ ನಾನು ಸಾಕ್ಷಿ ತೋರ್ಸಕ್ ಕುಂತಿದ್ದೇನೆ. ಯಾ ಅಯ್ಯುಹಲ್ಲದೀನ ಆಮನು, ನೀವು ಹೆಸರಿಗಾಗಿ ಏನ್ ಹೇಳ್ತಿರಿಲ್ಲ, ನಮ್ಮಂಗೆ ಮುಸಲ್ಮಾನ್ ಯಾರಿಲ್ಲ, ನಾವು ಅದೀವಿ ಅಂತೂ ಅದು ಉಳಿತು ಇದು ಉಳಿತು. ಮೊದ್ಲಿಗೆ ಕುರಾನ್ ಏನ್ ಹೇಳಕ್ ಬಂದಿದೆ ಅದೇ ನೀವು ತಿಳ್ಕೊರಿ. ಯಾ ಅಯ್ಯುಹಲ್ಲದೀನ ಆಮನು ಆಮೀನು, ನೀವು ಮುಸಲ್ಮಾನ್ ಆಗಿದ್ದೀರಾ, ಆದ್ರೆ ಹೆಸರಿಗಾಗಿ ಮುಸಲ್ಮಾನ್ ಆಗಿದ್ದೀರಾ. ಪಕ್ಕಾ ಮುಸಲ್ಮಾನ್ ಆಗ್ರಿ ಅಂತ ಹೇಳ್ತಾರಲ್ಲ, ಪಕ್ಕಾ ಮುಸಲ್ಮಾನ್, ನಿಜವಾಗಿನ ಮುಸಲ್ಮಾನ್ ಆಗ್ಲಿ, ಹೆಸರಿನ ಅಲ್ಲ, ಪಕ್ಕಾ ಮುಸಲ್ಮಾನ್. ಯಾ ಅಯ್ಯುಹಲ್ಲದೀನ ಆಮನು ಎಲ್ಲರೂ ಹೇಳಕ್ ಕುಂತಿದಾರ, ನಾವು ಮುಸಲ್ಮಾನರು ನಾವು ಮುಸಲ್ಮಾನರು. ಮತ್ ಕೆಲಸ ಏನು? ನಮಾಜ್ ಬಿಟ್ಟು ಎಲ್ಲೆಲ್ಲಿ ಅದಾರ ಇವ್ರು ಮುಸಲ್ಮಾನರು. ಯಾ ಅಯ್ಯುಹಲ್ಲದೀನ ಆಮನು ಇವ್ರು ಮುಸಲ್ಮಾನರು. ನಮಾಜ್ ಬಿಟ್ಟು ಕಟ್ಟಿ ಮೇಲೆ ಕುಂತಿದಾರ ಇವ್ರು ಮುಸಲ್ಮಾನರು. ನಮಾಜ್ ಬಿಟ್ಟು ಬೇರೆ ಬೇರೆ ತರದ ಕೆಲಸ ಮಾಡ್ತಾರ ಇವ್ರು ಮುಸಲ್ಮಾನರು. ನಾನು ಕುರಾನಿಂದ ಹೇಳಕ್ ಕುಂತಿದ್ದೇನೆ, ಮೊದ್ಲೇ ಮಾತು ತಿಳ್ಕೊರಿ. ನಿಮ್ಮ ಮನಸ್ಸು ನೋವಾಗಿರಬಹುದು. ಕುರಾನ್ ಏನ್ ಹೇಳ್ತಾರೆ, ಯಾ ಅಯ್ಯುಹಲ್ಲದೀನ ಆಮನು, ನೀವು ಮುಸಲ್ಮಾನ್ ಆಗಿದಾರ. ಎಂತದ್ದು ಮುಸಲ್ಮಾನ್? ಹೌದಪ್ಪ ನಾವು ಮುಸಲ್ಮಾನ್, ಪಕ್ಕಾ ಮುಸಲ್ಮಾನ್ ಆಗ್ರಿ. ಆಮೀನು, ಪಕ್ಕಾ ಮುಸಲ್ಮಾನ್ ಆಗ್ರಿ, ನಿಜವಾಗಿನ ಮುಸಲ್ಮಾನ್ ಆಗ್ರಿ, ನಡ್ರ ಬಡ್ರ ಮುಸಲ್ಮಾನ್ ಅಲ್ಲ. ಪ್ರೀತಿಯ ಸಹೋದರರೇ, ಪಕ್ಕಾ ಮುಸಲ್ಮಾನ್ ಆದ್ರೆ ಹೇಗೆ? ಹಜರತೆ ಬಿಲಾಲ್ ಹಬ್ಶಿ ರದಿಯಲ್ಲಾಹು ತಆಲಾ ಅನ್ಹು, ಉಮಯ್ಯ ಸರ್ದಾರ್ ಇದ್ದ. ಹಜರತೆ ಬಿಲಾಲ್ ಹಬ್ಶಿ ರದಿಯಲ್ಲಾಹು ತಆಲಾ ಗುಲಾಮ್ ಆಗಿದ್ರು. ಗುಲಾಮ್ ಇವರು ನಮ್ಮ ಇಸ್ಲಾಂ ಧರ್ಮದು ಮೊದಲನೇ ಮುವಜ್ಜನ್. ಯಾರು? ನಮ್ಮ ಇಸ್ಲಾಂ ಧರ್ಮದು ಮೊದಲನೇ ಮುವಜ್ಜನ್ ಇರು. ನೋಡ್ರಿ ಹೇಗೆ ಮುವಜ್ಜನಿನ ಸ್ಥಾನ ಇವ್ರಿಗೆ ಸಿಕ್ತು. ಇವತ್ತಿನ ಕಾಲದ ಮುವಜ್ಜನ್ ಅಲ್ಲ, ಅವ್ರು ಏನಿದ್ರು ಗುಲಾಮ್ ಇದ್ರು. ಹಜರತಿ ಬಿಲಾಲ್ ಹಬ್ಶಿ ಅವರು ಗುಲಾಮ್ ಇದ್ರು. ಗುಲಾಮಿ ಅಂತ ಇದ್ರು. ಉಮ್ಮಯ್ಯ ಒಬ್ಬ ಕಾಫಿರ್ ಮನುಷ್ಯ, ಮುಸಲ್ಮಾನ ಕಾಫಿರ್ ಇದ್ದ ವ್ಯಕ್ತಿ, ಅವನ ತೆಳಗೆ ಇವರು ಗುಲಾಮಿನ ಕೆಲಸ ಮಾಡ್ತಿದ್ರು. ಒಂದು ಸಾರಿ ಬರೀ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ನೋಡಿದ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ನೋಡಿದ್ರು. ಹೇಗೆ ಹುಜೂರ್ಗೆ ನೋಡ್ಬೇಕಿತ್ತು, ಇಡೀ ಹೃದಯ ಇಡೀ ದೇಹ ನಮ್ಮ ಹುಜೂರ್ ಮೇಲೆ ಕುರ್ಬಾನ್ ಮಾಡಿದ್ದಾರೆ. ಇಡೀ ದೇಹ ಇಡೀ ಹೃದಯ ಹುಜೂರಿನ ಮೇಲೆ ಕುರ್ಬಾನ್ ಮಾಡಿದ್ದಾರೆ. ಈಗ ನನಗೆ ಎಲ್ಲ ಶಾಂತಿ ಇಲ್ಲ, ನನಗೆ ಶಾಂತಿ ಸಿಗ್ಬೇಕಂದ್ರೆ ಹುಜೂರಿನ ದರ್ಬಾರ್ ನನಗೆ ಸಿಗ್ಬೇಕಂತ ಹೇಳ್ತಾರೆ ಬಿಲಾಲ್ ಹಬ್ಶಿ ಅವರು. ಹುಜೂರ್ ಬಾರ್ಗೆ ನಾನು ಹೋಗ್ಬೇಕು, ಅವಾಗ ನನಗೆ ಹೃದಯಕ್ಕೆ ಶಾಂತಿ ಸಿಗುತ್ತದೆ. ಪ್ರೀತಿಯ ಸಹೋದರರೇ, ಹಜರತ್ ಬಿಲಾಲ್ ಹಬ್ಶಿ ಏನ್ ಹೇಳ್ತಿದ್ರು? ಅಹದ್ 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 ಅಹದ್, ಒಬ್ಬನೇ ಇದ್ದಾನೆ ಒಬ್ಬನೇ ಇದ್ದಾನೆ ಒಬ್ಬನೇ ಇದ್ದಾನೆ. ಯಾರು ಯಾರು ಒಬ್ಬನೇ ಯಾರಿದ್ದಾನೆ ಹೇಳ್ರಿ? ಯಾಕೆ ಸುಮ್ಕೊಂತಿದ್ದೀರಾ? ಸ್ವಲ್ಪ ನಿಂತು ಹೋಗಿ ನಿಮ್ದು. ಯಾರು? ಅಲ್ಲಾಹ್ ಒಬ್ಬನೇ ಇದ್ದಾನೆ. ಅಹದ್ ಅಹದ್ ಅಹದ್, ಒಂದೇ ಅಕ್ಷರ ಹೇಳಾಕೊಂತಿದ್ರು. ಉಮ್ಮಯ್ಯ ಇದು ಧ್ವನಿ ಕೇಳಿ, ಯಾಕೆಂದ್ರೆ ಕಾಫಿರ್ ಇದ್ದ, ಇವನ್ ನನ್ನ ಕಡೆ ಕೆಲಸ ಮಾಡ್ತಾನ, ಬ್ಯಾರೆಯವ್ರದ್ದು ಜಿಕ್ರ ಮಾಡಾಕುತ್ತಾರ, ಅದು ಶಿಕ್ಷೆ ಅಂತ ಇಂತ ಶಿಕ್ಷೆ ಕೊಡಾಕೊಂತಿದ್ದಿಲ್ಲ. ಮರಳಿನ ಮಣ್ಣು ಎಲ್ಲ ಜಗ ಮರಳಿನಿದೆ, ಕೆಟ್ಟವಾದ ಬಿಸಿಲು ಸೌದಿ ಅರಬ್ ಕಂಟ್ರಿ ಒಳಗೆ ಅಂತದು ಮರಳಿನ ಮೇಲೆ ಕೆಟ್ಟವಾದ ಬಿಸಿಲಿದೆ, ಎಲ್ಲ ಮರಳು ಏಕ್ದಮ್ ಬಿಸಿ ಆಗಿದೆ. ಹಜರತ್ ಬಿಲಾಲ್ ಹಬ್ಶಿ ದೇಹ ಮೇಲೆ ಬಟ್ಟಿಲ್ಲ, ಅಂತದು ಬಿಸಿ ಬಿಸಿ ಮರಳಿನ ಮೇಲೆ ಆ ಉಮ್ಮಯ್ಯ ಸರ್ದಾರ್ ಬಿಲಾಲ್ ಹಬ್ಶಿಗೆ ಮಲಗಿಸಿದ್ದ, ಬಟ್ಟೆ ತೆಗೆಸಿ ಮಲಗಿಸಿದ್ದ ಅವ್ರಿಗೆ. ಇದ ಕಾರಣ ಬರೀ ಅಹದ್ ಅಲ್ಲಾಹನ ಜಿಕ್ರ ಮಾಡಕ್ ಕುಂತಿದ್ದಾರೆ, ಅಲ್ಲಾಹನ್ಗೆ ಮಾಡಕ್ ಕುಂತಿದ್ದಾರೆ. ಆ ಅಕ್ಷರ ಕೇಳಿ ಬರೀ ಏನು ಶಿಕ್ಷೆ ಕೊಡ್ಕೊಳಕ್ ಕುಂತಿದ್ದಾರೆ. ಅಂತ ಶಿಕ್ಷೆ ಅಲ್ಲ, ಮತ್ತು ಹೊಟ್ಟಿ ಮೇಲೆ ಬಿಸಿ ಬಿಸಿ ಕಲ್ಲುವನ್ನು ಇಡ್ತಿದ್ದ ಉಮ್ಮಯ್ಯ. ಆದರೆ ಬಿಲಾಲ್ ಹಬ್ಶಿ ಅವರು ಬಿಟ್ಟಿಲ್ಲ. ಇವತ್ತು ಬರೀ ಗನ್ನು ಬಾಂಬು ದೂರು, ಲೇ ಮಸ್ಜಿದ್ಗೆ ಹೋಗ್ಬೇಡ, ನೀನ ಹೋಗಿದ್ರೆ ಕಾಲು ಮುರಿತೀನಿ, ಇಲ್ಲಪ್ಪ ನಾಳೆ ಹೋಗಂಗಿಲ್ಲ. ಇವ ನಮ್ಮ ಪರಿಸ್ಥಿತಿ.
ಏ ಅಲ್ಲಿ ಹೋಗ್ಬೇಡ ನೋಡ್ ಮತ್ ನಿನ್ಗೆ. ಏ ಇಲ್ಲಪ್ಪ ಹೋಗಂಗಿಲ್ಲ ಇವತ್ ನಮ್ಮ ಯಾಕೆ ದಿನ ಆ ಮನು ಯಾರು ಇಮಾಮ್ ತಂದಿದ್ದ ಜನರು ಎಂತ ಜನರು ಆ ಮನುವಿಲ್ಲ ಇಲ್ಲ ಆ ಮೀನು ಇಲ್ಲ. ಇವರು ಬಿಲಾಲಿ ಹಬ್ಶಿ ಅವರಿಗೆ ಈ ರೀತಿ ಶಿಕ್ಷೆ ಕೊಡಕ್ ಕುಂತಿದ್ರು. ಎಲ್ಲಾ ತರಹದ ಶಿಕ್ಷೆ ಕೊಟ್ಟಿದ ನಂತರ ಮತ್ತೆ ಬಿಲಾಲಿ ಹಬ್ಶಿ ಏನ್ ಮಾಡಿದ್ರು, ಅಹದ್ 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 ಬಂದು ಕೇಳೋರು ಕೇಳಿದ್ರು, ಅಯ್ಯ ಬಿಲಾಲ್, ನಿನ್ನ ಮಾಲಿಕ್ ಇಷ್ಟು ವರ್ಷ ನಿನ್ಗೆ ಇಷ್ಟು ದಿನ ಬರೀ ಶಿಕ್ಷೆ ಕೊಡಕ್ ಕುಂತಿದ್ದಾನೆ, ಏಕೆ ನೀನು ಆ ಅಹದ್ ಅನ್ನೋ ಅಕ್ಷರ ಬಿಟ್ಟು ನಿನ್ನ ಮಾಲಿಕ್ನ ಸೇವೆ ಎದಕ್ ಮಾಡಕ್ ಕುಂತಿಲ್ಲ? ಬಿಲಾಲಿ ಹಬ್ಶಿ ಏನು ಉತ್ತರ ಕೊಟ್ರು? ಪ್ರೀತಿಯ ಸಹೋದರರೇ, ಬಿಲಾಲಿ ಹಬ್ಶಿ ಹೇಳಕ್ ಕುಂತಿದ್ದಾರೆ, ಪ್ರೀತಿಯ ಸಹೋದರರೇ, ನನಗೆ ಎಲ್ಲಾರು ಜನರು ಇವತ್ತು ನಾವು ಮಾರ್ಕೆಟ್ ಒಳಗೆ ಹೋಗ್ತೀವಿ, ಪ್ಯಾಟಿಯಲ್ಲಿ ಹೋಗ್ತೀವಿ, ಯಾವ್ದಾದ್ರೆ ಒಂದು ಕಡಪಾನ ಏನಾದ್ರೂ ತಗೊಳಕ್ ಕುಂತೀವಿ ಅಂದರೆ ಮೊದಲಿಗೆ ಮುಟ್ಟಿ ನೋಡ್ತೀವಿ, ಚಲೋದು ಪ್ಲಾಸ್ಟಿಕ್ ಐತಿಲ್ಲ, ದಪ್ಪಾಗಿ ಐತಿಲ್ಲ. ಒಂದ್ ಚರ್ಗಿನ ತಗೊಳ್ಳಿ, ಅದ್ರ ನಾವು ಮುಟ್ಟಿ ನೋಡ್ತೀವಿ, ಏನು ಕರೆಕ್ಟ್ ಐತಿಲ್ಲ, ದಪ್ಪ ಐತಿಲ್ಲ. ಎಲ್ಲಾರು ಜನರು ಪ್ಯಾಟಿಯಲ್ಲಿ ಹೋಗಿದ ನಂತರ ಏನಾದ್ರೂ ವಸ್ತು ಖರೀದಿ ಮಾಡೋದ ಮುಂಚೆ ಅದಕ್ಕೆ ಏನ್ ಮಾಡ್ತಾರ, ಸರ್ಚ್ ಮಾಡ್ತಾರ, ಅದ್ರ ಬಗ್ಗೆ ನೋಡ್ತಾರ, ಗಟ್ಟ ಐತಿಲ್ಲ, ಏನ್ ಮಜಬೂತ್ ಐತಲ್ಲ ಎಲ್ಲ ನೋಡಿ ಆಮೇಲೆ ಖರೀದಿ ಮಾಡ್ಕೊಂತಾರ. ಪ್ರೀತಿಯ ಸಹೋದರರೇ, ಬಿಲಾಲಿ ಹಬ್ಶಿ ಹೇಳಕ್ ಕುಂತಿದ್ದಾರೆ, ಎಲ್ಲಾ ಜನರು ಸಾಮಾನ್ ತಗೊಳ್ಳೋದ್ ಮುಂಚೆ ಈ ರೀತಿ ಎಲ್ಲಾ ಯೋಚನೆ ಮಾಡಿ ಸಾಮಾನ್ ತಗೊಂತಾರ, ಎಲ್ಲಾ ಸಾಮಾನ್ ಖರೀದಿ ಮಾಡ್ಕೊಂಡ್ ಬರ್ತಾರ. ಆದರೆ ಒಮ್ಮೆಗೆ ನಾನು ಬಿಡ್ತಿದ್ಯಾ, ಎಲ್ಲಾ ಬಿಟ್ಟು ನಾನೊಂದು ಗುಲಾಮ್ ಮಾಡ್ತಿದ್ಯಾ. ನಾಳೆ ಹಶ್ರ್ ಮೈದಾನಲ್ಲಿ ಇನ್ನೂ ಸಮಯ ಕಳೀಲಿ, ಎಲ್ಲಾ ಜನರು ನನಗೆ ನೋಡಬೇಕು, ಬಿಲಾಲ್ ನಾಟಕ ಮಾಡಕ್ ಕುಂತಿದ್ದಾನ, ಏನು ನಿಜವಾಗಿನ ಸಿಕ್ರ ಮಾಡಕ್ ಕುಂತಿದ್ದಾನ. ಎಲ್ಲಾ ಜನರು ಬಂದು ನೋಡಿದ್ರೆ ಒಂದೇ ಮಾತು ಹೇಳಬೇಕು, ಈ ಬಿಲಾಲ್ಗೆ ಎಲ್ಲಾ ತರಹದ್ದು ಶಿಕ್ಷೆ ಕೊಟ್ಟಿದ್ದ ಉಮ್ಮಯ್ಯ. ಆದ್ರೆ ಬಿಲಾಲು ಅಲ್ಲಾಹನ ಸಿಕ್ರು ಏನ್ ಹೇಳಿದ್ರು, ನಾನು ಸಾಯ ತನಕ ನಾನು ಅಲ್ಲಾಹನ ಸಿಕ್ರ ಬಿಡಂಗಿಲ್ಲ ಅಂತ ಹಜರತ್ ಬಿಲಾಲ್ ಹಬ್ಶಿ ಒಂದೇ ಮಾತುಗಳು ಕುಂತಿದ್ರು, ಸಾಯ ತನಕ ನಾನು ಅಲ್ಲಾಹನ ಸಿಕ್ರ ಬಿಡುವುದಿಲ್ಲ. ಎಷ್ಟೇ ಸಂದರ್ಭದಲ್ಲಿ ಹಜರತ್ ಅಬೂಬಕರ್ ಸಿದ್ದಿಕ್ ರದಿಯಲ್ಲಾಹು ತಆಲಾ ಅನ್ಹು ಬಿಲಾಲಿ ಹಬ್ಶಿಗೆ ನೋಡಿದ ನಂತರ ಉಮ್ಮಯ್ಯಗೆ ಏನ್ ಕೇಳಿದ್ರು, ಬಿಲಾಲಿ ಹಬ್ಶಿನ ದುಡ್ಡು ಎಷ್ಟು? ಗುಲಾಮಿದ್ರು, ಅವಾಗ ಗುಲಾಮಿಗೆ ಜನರಿಗೆ ಮಾರಾಟ ಮಾಡ್ತಿದ್ರು, ಎಷ್ಟು ಕೀಮತ್ ಇದೆ? ಉಮ್ಮಯ್ಯ ಏನ್ ಹೇಳಿದ, ಇಷ್ಟು ಕೀಮತ್ ಅಂತ ಹೇಳಿದ. ಹಜರತ್ ಅಬೂಬಕರ್ ಸಿದ್ದಿಕರು ಅಷ್ಟು ಕೀಮತ್ ಕೊಟ್ಟು ಹುಜೂರ್ ಹಜರತ್ ಬಿಲಾಲಿ ಹಬ್ಶಿಗೆ ಖರೀದಿ ಮಾಡ್ಕೊಂಡ್ರು. ಪ್ರೀತಿಯ ಸಹೋದರರೇ, ಯಾರು ಅಬೂಬಕರ್ ಸಿದ್ದಿಕ್? ಇವತ್ತು ನಾನು ನಿಮ್ ಎಲ್ಲರಿಗೆ ದೀನ ಧರ್ಮದ ಕೆಲಸ ಯಾರು ಮಾಡಕ್ ಕುಂತಿದ್ದಾರೆ ಅವ್ರಿಗೆ ನಾನು ಲಾಖ ಶುಕ್ರ ಹೇಳ್ತೇನೆ. ಯಾಕಂದ್ರೆ ಈ ಮಕ್ಕಳ ಹಿಂದೆ ಸ್ವಲ್ಪ ಜನರಿನ ಬಾಳು प्रयत्न है, बहुत सारी कोशिशें उन लोगों के पीछे, इन बच्चों के पीछे उन लोगों की बहुत खुशी है, बहुत कोशिश है। अल्लाह ताला उन लोगों को दुनिया और आखिरत में कामयाबी और कामरानी अता फरमा दे। उनके घर के बीवियां भी बोलते होंगे, छोड़ो जी, कई को इतना टेंशन ले रहे तुम्हें मस्जिद का। घरों में रहने वाले बड़े बोलते होंगे, अम्मी अब्बा छोड़ो जी, कई कर रहे। आज यहाँ से एक बात लेकर जाओ, उनको रोको मत, जान लुटाने के लिए तैयार हो जाए, दे दो। क्योंकि हजरत हंजला ಈಗ ಮದುವೆ ಆಗಿದ್ದಾರೆ, ಏನಿಲ್ಲ ಬಂತು, ಯುದ್ಧದಲ್ಲಿ ಹೋಗಲ್ ಬಾರಿ. तो शायर है ना, जब जिहाद मोहब्बत की आवाज गूंजी, शायरी दे, जिहाद मोहब्बत की जब आवाज गूंजी, कहा हंजला ने दुल्हन से अपनी, अगर इजाजत अगर दो तुम, जामे शहादत पीने को दिल चाहता है, जामे शहादत पीने को दिल चाहता है. ಎಂತ ಕಡೆ ಹೋಗಿ ಏನ್ ಹೇಳ್ತಾರ, ಯುದ್ಧದ ಅನುಮತಿ ಎಲಾನ್ ಆಗಿದೆ, ಅನುಮತಿ ಕೊಡ್ರಿ. ಈಗ ಮದ್ವೆ ಆಗಿದೆ, ಹೋಗಿ ಹೆಂತಗಳು ಕೆಳಗೆ ಕೂತಿದ್ದಾರೆ, ಅನುಮತಿ ಕೊಡ್ರಿ, ಯುದ್ಧದ ಎಲಾನ್ ಆಗಿದೆ, ಅಲ್ಲಾಹಗಾಗಿ ಯುದ್ಧನಲ್ಲಿ ಹೋಗ್ಬೇಕು, ಅನುಮತಿ ಕೊಡ್ರಿ ಎಂತ ಏನ್ ಹೇಳಿದ್ಲು, इजाजत अगर दो तो जामे शहादत पीने को दिल चाहता है. हाय हाय कुर्बान ಹೋಗಿಲಿ ಅವ್ರ ಹೆಂಡತಿ ಮೇಲೆ, ಆ ಹಜರತ್ ಹಂಜಲಾ ಬೀವಿ ಮೇಲೆ ಕುರ್ಬಾನ್ ಆಗಲಿ. ಪ್ರೀತಿಯ ಸಹೋದರಿ ಹೇಳಿದ್ರು, ಮೊದಲಿಗೆ ಹೋಗ್ರಿ, ನೀವು ಮೊದಲಿಗೆ ಹೋಗ್ರಿ. ಹಜರತ್ ಹಂಜಲಾ ಅವರು ಮದುವೆ ಆಗಿದ್ದು ರಾತ್ರಿ ಸಮಯ ಇದೆ, ಬೆಳಗಿನ ಗುಸುಲ್ ಮಾಡಬೇಕಾಗಿತ್ತು, ಏಲಾನ್ ಆಗಿದೆ, ಗುಸುಲ್ ಮಾಡಿಲ್ಲ. ಅದೇ ರೀತಿ ಹೋಗಿದ್ದಾರೆ, ಗುಸುಲ್ ಮಾಡಿಲ್ಲ, ಯಾಕೆಂದ್ರೆ ಯುದ್ಧ ನಾನು ಹೋಗ್ಬೇಕು. ನೋಡ್ರಿ ಎಂತಂತೂ ಮುಸಲ್ಮಾನ್ ಇದ್ರೋರು ಅದೇ ಕೇಳ್ತಾರೆ, ಇಂತಾರು ಮುಸಲ್ಮಾನ ಆಗ್ರಿ, ಯಾ ಅಯ್ಯುಹಲ್ಲದೀನ ಆಮನು ಆಮೀನು. ದೀನ ಧರ್ಮದ ಕೆಲಸ ಬಂದಿದ್ರೆ ಮೊದಲಿಗೆ ಎಲ್ಲಾ ಬಿಟ್ಟು ನಾನು ಅಲ್ಲಾಹನಿಗಾಗಿ ಹೊಂಟಿದ್ದೇನೆ. ಇಚ್ಛೆ ಏನಿತ್ತು, ಪ್ರಪಂಚದ ಪ್ರೀತಿ ಇದ್ದಿದ್ದಲ್ಲ, ಪರಲೋಕದ ಪ್ರೀತಿ ಇತ್ತು, ಸರ್ಕಾರದ ಆಲಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರದು ಪ್ರೀತಿ ಇತ್ತು ಅವ್ರ ಒಳಗೆ. ಎಲ್ಲಾ ಬಿಟ್ಟು ಹೋದ್ರು. ಯುದ್ಧನಲ್ಲಿ ಹೋಗಿದ್ದ ನಂತರ ಪ್ರೀತಿಯ ಸಹೋದರರೇ, ಎಲ್ಲಾರು ಜನರು ಯುದ್ಧ ಮಾಡಿದ ನಂತರ माशाल्लाह, देखो इस्लाम तो नहीं, गैर के गैर भी हमारे प्रोग्राम के लिए खुशी करने के लिए तैयार है। और अफसोस की बात,
हमारे मुसलमान या अय्युहल्लज़ीना आमनू, कौन हमारे मुसलमान? या अय्युहल्लज़ीना आमनू है। हाँ, है कि नहीं? इनको तो कुछ भी नहीं है, ये तो कुछ भी नहीं, इनको कुछ पता भी नहीं। हमारे मुसलमान या अय्युहल्लज़ीना आमनू कहाँ है? कहाँ की है? आमीनु, ಇವರಂತ ಕಡ್ಡಾಯವಾಗಿ ಮುಸಲ್ಮಾನ ಆಗಲಿ। ಹಜರತ್ ಹನ್ಜಲಾ ರದಿಯಲ್ಲಾಹು ಅನ್ಹು ಯುದ್ಧ ಮಾಡಕುತ್ತಾರೆ। ಯುದ್ಧ ಮಾಡ್ತಾ ಎಲ್ಲರೂ ಯುದ್ಧ ಮಾಡ್ತಾ ಸಮಯದಲ್ಲಿ ಎಲ್ಲರೂ ಶಹೀದಾದರು। ಬಹಳಷ್ಟು ಜನರು ಇಡೀ ಜೀವನ ತ್ಯಾಗ ಮಾಡಿದ್ರು, ಶಹೀದಾದರು, ಯಾನೇ ಶಹದಾನಲ್ಲಿ ಕುರ್ಬಾನ್ ಆದ್ರು। ಆಗಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು? ಎಲ್ಲಾರ್ದು ಜನಾಜ, ಎಲ್ಲಾರ್ದು ಮಯ್ಯತ್ ಒಂದು ಕಡೆ ಜಮಾ ಮಾಡ್ರಿ, ಎಲ್ಲಾರ್ದು ಮಯ್ಯತ್ ಜಮಾ ಮಾಡಿದ್ರು। ಪ್ರೀತಿಯ ಸಹೋದರರೇ, ಎಲ್ಲಾರು ಮಯ್ಯತ್ ಜಮಾ ಮಾಡಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಕಡೆಯಿಂದ ನೋಡ್ಕೊಂಡು ಬರಕ್ ಕುಂತಿದ್ದಾರೆ। ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ನೋಡ್ಕೊಂಡು ಬರಕ್ ಕುಂತಿದ್ದಾರೆ? ಹಜರತ್ ಹನ್ಜಲಾಗೆ ಹುಡ್ಕೊಂಡು ಬರಕ್ ಕುಂತಿದ್ದಾರೆ। ಪ್ರೀತಿಯ ಸಹೋದರರೇ, ಎಲ್ಲಾರ್ಗೆ ದಫನ್ ಮಾಡುವ ಸಮಯ ಆಯ್ತು। ಹಜರತ್ ಹನ್ಜಲಾ ಅವರು ದೇಹವನ್ನು ಎಲ್ಲೇ ಕಂಡು ಬರಕ್ ಕುಂತಿಲ್ಲ, ಎಲ್ಲೇ ಕಾಣಕ್ ಕುಂತಿದ್ದಿಲ್ಲ। ಎಲ್ಲಾರು ಜನರು ಸಹಾಬಕರು ವಿಚಿತ್ರ ಆದ್ರು, ದೇಹ ಎಲ್ಲ ಹೋಗಿದೆ, ಯಾರು ತಗೊಂಡು ಹೋಗಿದ್ದಾರೆ? ಪ್ರೀತಿಯ ಸಹೋದರರೇ, ಒಂದು ಕಡೆ ಆಕಾಶಗಳಿಗೆ ದೃಷ್ಟಿ ಮಾಡಿದ್ರು, ಮಾಡಿದ ನಂತರ ಎಲ್ಲಾ ಫರಿಷ್ಠಗಳು ಹಜರತ್ ಹನ್ಜಲಾದು ಜನಾಜಾ ತಗೊಂಡು ತಳಗಡೆ ಎತ್ಕೊಂಡು ಬರಾಕುತ್ತಿದ್ದಾರೆ। ಆಕಾಶದಿಂದ ಜನಾಜವನ್ನು ಫರಿಷ್ಠಗಳು ಕೈಯಿಂದ ತಗೊಂಡು ಬರಾಕುತ್ತಿದ್ದಾರೆ। ಹೇಗೆ ತಗೊಂಡು ಬರಾಕುತ್ತಿದ್ದಾರೆ? ಗುಸೂಲು ಮಾಡಿಸ್ಕೊಂಡು ಪ್ರಪಂಚದಲ್ಲಿ ತಗೊಂಡು ಬರಾಕುತ್ತಾರೆ ಹಜರತ್ ಹನ್ಜಲಾ ದೇಹವನ್ನು। ಫರಿಷ್ಠಗಳು ಗುಸೂಲು ಮಾಡಿಸಿದ್ದಾರೆ, ಫರಿಷ್ಠಗಳು। ಯಾ ಅಯ್ಯುಹಲ್ಲದೀನ ಆಮನು ಆಮೀನು, ಇಂಥ ಮುಸಲ್ಮಾನ್ ಆಗ್ರಿ ಪ್ರೀತಿಯ ಸಹೋದರರೇ। ಕುರ್ಬಾನ್ ಕೊಡಕ್ ರೆಡಿ ಆಗಿದ್ರು ಇವರು, ದೀನ ಧರ್ಮದ ಕುರಾನ್ ಕೊಡಕ್ ರೆಡಿ ಆಗಿದ್ರು। ಅಲ್ಲಾಹನ ಶುಕ್ರ ಇದೆ, ಬೆಂಕನ್ಕೊಂಡ ಒಂದು ಚಿಕ್ಕವಾದ ಹಳ್ಳಿ ಇತ್ತು, ಚಿಕ್ಕವಾದ ಹಳ್ಳಿ ಇತ್ತು। ಇನ್ಶಾಅಲ್ಲಾ ತಬಾರಕ ತಾಲ ನಾನು ನಿಮ್ಮ ಊರಿನ ಒಳಗೆ ಇದು ಮೆಂಬರಿ ರಸೂಲಿನಿಂದ ನಾನು ಸಾಕ್ಷಿ ಮಾಡಿ ಹೇಳಕ್ ಕುಂತಿದ್ದೇನೆ। ನಾನು ಎಷ್ಟು ವರ್ಷ ಇರ್ತೀನಿ ಇನ್ಶಾಅಲ್ಲಾ ತಾಲ ಈ ಮಕ್ಕಳಿಗೆ ಸುಧಾರಣೆ ಮಾಡೋದ್ ಪ್ರಯತ್ನ ಮಾಡ್ತೀನಿ। ಬರೀ ಮಕ್ಕಳಿಂದ ಅಷ್ಟೇ ಇಲ್ಲ, ಹಿರಿಯರಿಗೆ, ಹೆಣ್ಣು ಮಕ್ಕಳಿಗೆ, ಎಲ್ಲರಿಗೆ ಒಂದು ಒಳ್ಳೆಯವಾದ ದಾರಿ ತರೋದು ನಾನು ಪ್ರಯತ್ನ ಮಾಡ್ತೀನಿ ಇನ್ಶಾಅಲ್ಲಾ ತಾಲ। ನಾನು ಬಂದಿದ್ದು ಅದೇ ಕಾರಣ, ನಾನು ಒಂದು 100 ಕಿಲೋಮೀಟರ್ ಬಿಟ್ಟು ನಾನು ಬಂದಿದ್ದೇನೆ, ಒಂದು 100 ಕಿಲೋಮೀಟರ್ ದಾಟಿ ನಾನು ಬಂದಿದ್ದೇನೆ। ಇಲ್ಲಿ ಏನು ಮಜಾ ಮಾಡಕ ಬಂದಿಲ್ಲ, ಬರೀ ಓದಿಸ್ತಾ ಬಂದ್ರೆ ಒಳ್ಳೆ ನಾನು ಶಿಕ್ಷಣ ಪಡಿಬೇಕು, ನಾನು ಸುಧಾರಣೆ ಮಾಡಬೇಕು। ಎಂತ ಜನರು ಮಾಡಬೇಕು? ಯಾ ಅಯ್ಯುಹಲ್ಲದೀನ ಆಮನು ಆಮೀನು ಆಗಲಿ, ಆಗ್ತೀರಿ ಅಲ್ಲ? ಆಮೀನು ಆಗ್ತೀರಿ ಅಲ್ಲ? ಇನ್ಶಾಅಲ್ಲಾ ಹೆಸರಿಗಾಗಿ ನಾವು ಮುಸಲ್ಮಾನ್ ಆಗ್ಬಾರ್ದು। ಅವ್ರು ಉತ್ತರ ಕೊಡ್ತಾರ ನಾಳೆ ಹಶ್ರ್ ಮೈದಾನಲ್ಲಿ, ನಾವು ಟೆನ್ಷನ್ ತಗೋಬಾರ್ದು। ಅವರು ನಮಾಜ್ಗೆ ಬಂದಿಲ್ಲ, ಇವರು ಬಂದಿಲ್ಲ, ಅವ್ರು ಹೋದ್ರು, ಯಾರಿಗೆ ಬೇಕಪ್ಪ ನಮ್ಗೆ ಅವ್ರಿಗೆ ಇವ್ರದು? ಮೊದ್ಲೇ ನಾವೇ ನಮ್ದು ನೋಡ್ಕೋಬೇಕು ಸಾಕೆ। ಆದ್ರೆ ಇಮಾಮ್ ಆ ರೀತಿ ನೋಡ್ಕೊಂಡು ಬರಂಗಿಲ್ಲ। ಮತ್ತು ಅದೇ ಮಾತು ಹೇಳಕ್ ಹೋಗ್ಬೇಡ ನಾಳೆ, ಹಜರತ್ ಮೊದಲಿಗೆ ನೀವು ನೋಡ್ಕೊಂಡು ಹೇಳಕ್ ಹೋಗ್ಬೇಡ್ರಿ। ಹಜರತ್ ಊರಾಗಿ ಬಂದಿದಾರ, ಒಬ್ಬರು ಮನೆಗಾಗಿ ಬಂದಿಲ್ಲ, ಊರಿಗಾಗಿ ಬಂದಿದಾರ। ಕುರಾನಿಂದ ಹೇಳೋದು ಹಜರತ್ರ ಹಕ್ಕಿದೆ ಎಲ್ಲರಿಗಾಗಿ, ಎಲ್ಲರಿಗೆ ಸಂದೇಶ ಕೊಡೋದು ಹಜರತಿನ ಹಕ್ಕಿದೆ। ಯಾ ಅಯ್ಯುಹಲ್ಲದೀನ ಆಮನು ಆಮೀನು, ಅಯ್ಯ ಜನರು ನೀವು ಒಳ್ಳೆ ದಾರಿಗೆ ಬಾರಿ, ಪಕ್ಕಾ ಮುಸಲ್ಮಾನ್ ಆಗ್ರಿ। ಎಂತಾದ್ರು ಮುಸಲ್ಮಾನ್ ದೀನ ಧರ್ಮದು ಒಂದೇ ಐಲಾನ್ ಬಂದಿದ್ರೆ ನಾವು ಎಲ್ಲ ಬಿಟ್ಟು ನಾವು ಬರ್ತೀವಪ್ಪ। ಇವತ್ತು ಇಂಥದ್ದು ಕೆಲಸಗಳಿಗೆ ಎಂತ ಮಕ್ಕಳಿನ ಅವಶ್ಯಕತೆ ಇದೆ? ಯುವಕರಿನ ಅವಶ್ಯಕತೆ ಇದೆ, ಯುವಕರು ಯಾರು? ತಾಯಿಯ ತಂದೆಯ ಪಿಲ್ಲರ್ ಅವರು, ಮೇನ್ ಮನಿದು ಪಿಲ್ಲರ್ ಇರ್ತಿಲ್ಲ, 6 ಪಿಲ್ಲರ್ 4 ಪಿಲ್ಲರ್, ಯುವಕರು ದೀನ ಧರ್ಮದ ಪಿಲ್ಲರ್ ಇದ್ದಂಗೆ ಅವರು। ಮತ್ತು ಎಲ್ಲಾ ಜನರಿಗೆ ಬಂದಿದೆ ಅಸ್ಸಲಾತು ಇಮಾದು ದೀನ್, ನಮಾಜ್ ದೀನ್ ಕಾ ಸುತೂನ್ ಹೈ, ನಮಾಜ್ ದೀನದು ಕಂಬ ಇದೆ। ಯಾರು ನಮಾಜ್ಗೆ ಬಿಟ್ರು ಅವರ ದೀನ ಧರ್ಮ ಏನಿದೆ ತಳಳೆ ಮಲಗಿಸಿದ್ರು। ನಾವು ನಮಾಜ್ ಮಾಡಿರುವ ಜನರ ಒಳಗೆ ನಮ್ಮ ದೀನ ಧರ್ಮ ಶಕ್ತಿ ಕೊಡಬೇಕು, ನಮಾಜ್ ಬಿಡೋರಲ್ಲ। ಯಾಕೆಂದ್ರೆ ಅಸ್ಸಲಾತು ಇಮಾದು ದೀನ್ ಹದೀಸ್ ಮುಬಾರಕನಲ್ಲಿ ಇದೆ, ನಮಾಜ್ ದೀನದು ಸುತೂನ್ ಇದೆ। ಪ್ರೀತಿಯ ಸಹೋದರರೇ, ಸಮಯ ಜಾಸ್ತಿ ಆಗಿದೆ, ಇನ್ನು ಹದೀಸ್ ಮುಬಾರಕ ಏನು ಮಕ್ಕಳಿನ ಹದಿಯ ಆಗಬೇಕು, ಟೀಕೆ ಜಾಸ್ತಿ। ಇವತ್ತು ನನ್ನ ದರ್ಸ್ ಏನಿತ್ತು? ಯಾ ಅಯ್ಯುಹಲ್ಲದೀನ ಆಮನು ವ ಆಮೀನು, ವ ಆಮೀನು, ಐ ಜನರು ಈಮಾನ್ ತಗೊಂಡ್ ಬಾರಿ। ಎಂತದ್ದು ಈಮಾನ್? ಏಕದಮ್ ಪಕ್ಕಾ ಮುಸಲ್ಮಾನ್, ಏಕದಮ್ ರಿಯಲ್ ಮುಸಲ್ಮಾನ್। ರಿಯಲ್ ಮುಸಲ್ಮಾನ್ ಆಗಬೇಕಂದ್ರೆ ಬಹಳಷ್ಟು ನಿಮ್ಮ ಮೇಲೆ ತೊಂದರೆಗಳು ಕಷ್ಟಗಳು ಬರ್ತಾವು। ಇದು ಬರೀ ನಮ್ಗಾಗಿ ಅಷ್ಟಂತಿಲ್ಲ, ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ದೀನ ಧರ್ಮದು ಜನರಿಗೆ ಒಳ್ಳೆ ಸಂದೇಶ ಕೊಡಕ್ ಕುಂತಿದ್ರು, ಅವ್ರ ಮೇಲೆ ಎಷ್ಟೋ ತರಹದ ಕಷ್ಟಗಳು ಬಂತು। ನಂಗೆ 4 ಜನರು ಏನಾದ್ರೆ ಸಪೋರ್ಟ್ ಕೊಟ್ಟಿ ನಮ್ಮ ಬೆಂಕನ್ಗೊಂಡ ಸುಧಾರಣೆ ಮಾಡಕ್ ಕಂಡು ಬರಾಕತ್ತಿದೆ। ಏನು ನೆನಪು ಬರ್ತದೆ ನನಗೆ? 4 ಖಲೀಫಾಕ್ಕೆ ನೆನಪು ಬರ್ತದೆ ನನಗೆ। हजरत 4 खलीफा मुझे याद आते हैं। जब कोई काम करता है मिलकर तो मुझे खलीफा और सहाबा करम याद आते हैं। 4 ಜನರು ನಿಂತು ಮಾಡಕುತ್ತಾರ, ಅವ್ರ ಊರಿಗಾಗಿ ಎಲ್ಲ ಸಹಾಬಾ ಕ್ರಮ ಸುನ್ನತ್ ಮೇಲೆ ಪಾಲನೆ ಮಾಡಕುತ್ತಿದ್ದಾರ। ಅವ್ರ ಖಲೀಫಾ ಎಂತಾರು ಇದ್ರು, ಖಲೀಫಾ ಅವರು ಹುಜೂರ್ನ ಗೆಳೆಯರು ಇದ್ರು, ಗೆಳೆಯರು। ಹಜರತಿನ ಹಕ್ಕು ಏನು? ಯಾರಿಗೆ ಗೆಳತನ ಮಾಡ್ಕೊಳ್ಳಿ,
ಬಿರಿಯಾನಿ ತಿನ್ನಾಕ, ಸಿಗರೇಟ್ ಹೊಡ್ಯಾಕ, ಅಲ್ಲಿ ಅಡ್ಡಾಡಕ ಹಜರತಿ ಗೆಳತನ ಮಾಡ್ಕೋಬಾರ್ದು. ಮೊದಲೇ ಮಾತು, ಅವ್ರಿಗೆ ಯಾವ ರೀತಿ ಗೆಳತನ ಮಾಡ್ಕೋಬೇಕು, ಅವ್ರು ನಮಾಜ್ಗೆ ಬರಬೇಕು, ಹಜರತ್ ಹೇಳಿದ್ದು ಮಾತು ಕಳಿಬೇಕು, ಅಷ್ಟೇ ಅವ್ರು ಗೆಳತನ ಮಾಡಬೇಕಿಲ್ಲ ಅಂದ್ರೆ ಗೆಳತನ ಮಾಡೋದು ಅವಶ್ಯಕತೆ ಇಲ್ಲ. ಮತ್ತು ಹಜರತರಿಗೆ ಯಾವುದೇ ತರಹದ ಗೆಳತನ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಅವ್ರ ಗೆಳೆಯ ಅಲ್ಲಾ ಮತ್ತು ರಸೂಲ್ ಇದ್ದಾರೆ. ಹಜರತರ ಗೆಳೆಯ ಯಾರಿದ್ದಾರೆ? ಅಲ್ಲಾ ಮತ್ತು ರಸೂಲ್ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ನಂಬಿದಾರ ಹಜರತ್ಗಳು. ನಾನು ಅಲ್ಲಾಹನ್ಗೆ ನಾನು ನಂಬಿ ನಾನು ಎಲ್ಲಾ ತಾಯಿ ತಂಗಿ ಬಿಟ್ಟು ಬಂದಿದ್ದೀನಿ. ಇವತ್ತಿನ ಮುಂಚೆ ಯಾರಾದ್ರೂ ನನಗೆ ಪರಿಚಯ ಇದ್ರಿ ನೀವು? ಈ ಹಜರತ್ ನಾವು ಮೊದಲಿಗೆ ನೋಡಿದ್ದೇವೆ, ಇವ್ರ ಮನಿ ನೋಡಿದ್ದೇವೆ, ಇವ್ರದ್ದು ಖಾನ್ದಾನ್ ನೋಡಿದ್ದೇವೆ. ಯಾರಾದ್ರೂ ಗೊತ್ತಿತ್ತು ನನ್ನ ಖಾನ್ದಾನ್, ನನ್ನ ರಿಲೇಷನ್ ನನಗೆ ನೋಡಿದ್ರಿ ನೀವು? ಮತ್ತೆ ಹೇಗೆ ನಂಬಿದಿರಿ ನೀವು? ನಾನು ನಿಮ್ಮ ಮೇಲೆ ಹೇಗೆ ನಂಬಿದ್ಯಾ? ಕಾರಣ ಯಾಕೆ? ಇದು ನಿಮ್ಮ ಪ್ರೀತಿ, ನಿಮ್ಮದು ಪ್ರೀತಿ. ಇದು ಬರ್ತಾ ಬರ್ತಾ ಆ ರೀತಿ ಪ್ರೀತಿ ಹೆಚ್ಚಾಯಿತು. ಅಲ್ಹಮ್ದುಲಿಲ್ಲಾ ಎಲ್ಲರೂ ಕ್ಲೋಸ್ ಆಗಿದ್ದಾರೆ. ಬೆಂಕನಕೊಂಡದಲ್ಲಿ ಎಲ್ಲರೂ ಕ್ಲೋಸ್ ಆಗಿದ್ದಾರೆ. ಯಾವ ರೀತಿ ಇದ್ದಾರ? ಒಂದು ಸ್ವಲ್ಪ ಜನರು ಮಗನ್ ರೀತಿ ಪ್ರೀತಿ ಮಾಡ್ತಾರೆ, ನನಗೆ ಮಗ ರೀತಿ ಪ್ರೀತಿ ಮಾಡ್ತಾನೆ, ತನ್ನ ಮಕ್ಕಳಿಗಿಂತ ಜಾಸ್ತಿ ಪ್ರೀತಿ ಮಾಡೋ ಪ್ರಯತ್ನ ಮಾಡ್ತಾರೆ. ಅಲ್ಲ ಅವ್ರ ಒಳಗೆ ಅದೇ ರೀತಿ ಪ್ರೀತಿ ಕೊಡಲಿ, ಅವ್ರಿಗೆ ಅದೇ ರೀತಿ ಪ್ರೀತಿ ಕೊಡಲಿ ಇನ್ಶಾ ಅಲ್ಲಾ ತಾಲಾ. ಪ್ರೀತಿಯ ಸಹೋದರರೇ, ಈ ದೀನ ಧರ್ಮದ ಕೆಲಸಕ್ಕಾಗಿ ನೀವು ಎಲ್ಲರೂ ಕೈ ಬಿಟ್ಟು ಇವತ್ತು ನೋಡ್ರಿ, ಇಂಥ ಪ್ರೋಗ್ರಾಮ್ ನಲ್ಲಿ ಅತಿ ಜಾಸ್ತಿ ಪುರುಷರು ಇರ್ಬೇಕಾಗಿತ್ತು, ಹೆಣ್ಮಕ್ಳು ಜಾಸ್ತಿ ಇದ್ದಾರ. ಅಲ್ಲಾಹನ ಲಾಖ್ ಶುಕ್ರ ಇದೆ. ಇಡೀ ಬೆನ್ಕಂಡ್ಕೊಂಡ ಇದೇ ರೀತಿ ನಡ್ಕೊಂಡು ಹೋಗಿದ್ರೆ ಇನ್ಶಾ ಅಲ್ಲಾ ಕಾಮಯಾಬ್ ಆಗ್ತೈತಿ, ಯಶಸ್ವಿ ಆಗ್ತೈತಿ ಇನ್ಶಾ ಅಲ್ಲಾ ತಾಲಾ. ನೀವು ಎಲ್ಲರೂ ಏನಿದೆ ಇದೇ ರೀತಿ ಸಪೋರ್ಟ್ ಕೊಟ್ಟು ಕಾರ್ಯಕ್ರಮದಲ್ಲಿ ಬರೋದು ಪ್ರಯತ್ನ ಮಾಡ್ರಿ. ನಿಮ್ಮ ಮಕ್ಕಳಿಗೆ ನೀವು ಸಪೋರ್ಟ್ ಕೊಡಿ, ನಿಮ್ಮ ಮಕ್ಕಳಿಗೆ ನೀವು ಸಪೋರ್ಟ್ ಕೊಡ್ರಿ. ಮಕ್ಕಳಿಗೆ ನೀವು ಸಪೋರ್ಟ್ ಕೊಟ್ಟಿದ್ರೆ ನನಗೆ ಸಪೋರ್ಟ್ ಕೊಟ್ಟಂಗೆ, ನೀವು ನನಗೆ ಸಪೋರ್ಟ್ ಕೊಟ್ಟಂಗೆ. ಮತ್ತು ಯಾರು ಶ್ರಮ ಪಟ್ಟು ಕೆಲಸ ಮಾಡ್ತಾರ ಆ ಜನರಿಗೆ ನೀವು ಸಪೋರ್ಟ್ ಕೊಟ್ಟಂಗೆ. ಎಲ್ಲಾರು ಇನ್ಶಾ ಅಲ್ಲಾ ತಾಲಾ ಕೈ ಬಿಟ್ಟು ಏನಾರಪ್ಪ ಯಾರಾದ್ರೂ ಹೇಳಿ ಬೀಳಿ, ಇದು ಇವತ್ತಿನ ಕಾಲದ ಮಾತಲ್ಲ. ಎಷ್ಟೋ ವರ್ಷದಿಂದನೇ ಈ ರೀತಿ ಕೆಟ್ಟತನ ಮಾಡಿರುವ ಜನರು ಬಂದೇ ಬಂದಿದ್ದಾರ. ಅವ್ರಿಂದ ನಮ್ಗೆ ಸಂಬಂಧ ಇಲ್ಲ. ನಾವು ಹೇಳ್ತೀವಿ, ತಿಳಿಸ್ತೀವಿ. ಅವ್ರು ತಿಳ್ಕೊಂಡಿದ್ರೆ ಒಳ್ಳೆ ಮಾತು, ತಿಳ್ಕೊಂಡಿಲ್ಲ ಅಂದ್ರೆ ಒಳ್ಳೆ ಮಾತು. ಯಾಕೆಂದ್ರೆ ಅವ್ರ ಮೇಲೆ ಬಿಟ್ಟಿದ್ದು. ನಮ್ಮ ಕೆಲಸ ಏನು? ನಾವು ಒಳ್ಳೆ ದಾರಿ ಮಾಡಬೇಕು, ಒಳ್ಳೆತನ ಕೆಲಸ ಮಾಡಬೇಕು ಇನ್ಶಾ ಅಲ್ಲಾ ताला। अल्लाह के बारगाह में दुआ करता हूँ, ऐ मेरे मालिक मौला, कहने में, चलने में, समझाने में जहाँ भी सहवन खतन लफ्जन गलती माफ अता फरमा। ऐ मेरे मौला, हम तमाम लोगों को हक के रास्ते पे चलने की तौफीक अता फरमा, गुनाहों से नफरत, नेकियों से मोहब्बत करने की तौफीक अता फरमा। ऐ मेरे मौला, तू बड़ा गफूर रहीम है मेरे मौला। आज मेरा मकसद बयान करने का था यहाँ के लोगों को ईमान के बारे में समझाना। जिन जिन लोगों ने, जिन जिन ख्वातीन हजरात ने, पर्दा नशीला ख्वातीन हजरात जो जो समझे अल्लाह, उन तमाम लोगों को इन आयत पर अमल पैरा रहकर सच्चे पक्के मुसलमान बनने की तौफीक अता फरमा। या अल्लाह, बिलखुसूस उनका शुक्र अदा करता हूँ जो इन बच्चों के खातिर, गाँव के खातिर दिन रात करके पेंडल सजाने में, बच्चों के खातिर किताबें लाने में, बच्चों के तालीम को आगे बढ़ाने में जो लोग दिन रात मेहनत किए हैं, उनके मेहनत को अल्लाह रब्बुल इज्जत अपने बारगाह में कबूल फरमाए। खास करके उनके घरों में रहने वाले बुजुर्ग हजरात को, उनको और भी ज्यादा ताकत, सब्र देकर उनको काम कराने की तौफीक दे और उन पर आने वाली हर तरह की दुनियावी मसाइब से हिफाजत अता फरमाए, लोगों की बुरी नजरियात से हिफाजत अता फरमाए, उन लोगों को दुनिया के हर लोगों की बुरी बातों से हिफाजत अता फरमाए। अपने दिल को चारों खलीफा की तरह, सहाबा कराम की तरह मजबूत करके दिन का काम को आगे बढ़ाने की तौफीक अता फरमाए। ऐ मेरे मौला, जब तक मैं इस गांव में रहूं, इस गांव में करके नहीं, दुनिया में जहां भी रहूं, कुरान हदीस की बात, हक की बात कहने की मुझे सबसे पहले तौफीक और रफीक अता फरमाए। या अल्लाह, मरते दम तक सुन्नत के पाबंद हम तमाम को बनकर जिंदगी गुजारने की तौफीक अता फरमाए। आमीन आमीन या रब्बल आलमीन। व आखिर दाअवाना अल्हम्दुलिल्लाहि रब्बिल आलमीन। अस्सलामु अलैकुम व रहमतुल्लाहि व बरकातहू।